ಮಾತಾಡಬೇಕು. ಕೂತ್ಕೊಂಡು ಮೊದಲನೇ ಸಲ ಮಾತಾಡ್ತಿದ್ದೀನಿ, ಸ್ವಲ್ಪ ಕಷ್ಟನೇ. ನಾನು ಒಬ್ಬ ನಿಂತ್ಕೊಂಡು ಮಾತಾಡಿದ್ರೆ ಅದು ಬೇರೆ ಥರ, ಆಮೇಲೆ ಕ್ಯಾಮ್ರಾಗಳಿಗೆ ಸಿಗಲ್ಲ, ಕೂತ್ಕೊಂಡೇ ಮಾತಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಈ ಸಿನಿಮಾ ಅಂತ ಅನ್ಕೊಂಡಾಗ್ಲೇ, ಸಿನಿಮಾ ಆಲ್ಮೋಸ್ಟ್ ಮುಗಿಯಕ್ಕೆ ಬಂದಾಗ್ಲೇ ನಮ್ಮ ಸಿನಿಮಾಗೆ, ನಮ್ಮ ಪ್ರೆಸ್ ಮೀಟ್ಗೆ ನನ್ನ ಪ್ರೀತಿಯ ಶ್ರೀನಾಥ್ ಅಣ್ಣ ಬರಲೇಬೇಕು ಅಂತ ಅಂದ್ಕೊಂಡಿದ್ದೆ. ಬಂದಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಸಿನಿಮಾ ಶುರು ಮಾಡಬೇಕು ಅಂದಾಗ ಹಾಡು ಇರಲಿಲ್ಲ. ಕೊನೆಗೆ ವಿಶ್ರುತ್ ಅವ್ರು ಹಾಡಬೇಕು ಅಂದರು. ಹಾಡುಗಳು ಅಂದ ತಕ್ಷಣ ಅದನ್ನು ನಾಗೇಂದ್ರ ಪ್ರಸಾದ್ ಅವರೇ ಬರೀಬೇಕು. ಹೈದರಾಬಾದಲ್ಲಿದ್ದೆ, ಅಲ್ಲಿಂದ ಫೋನ್ ಮಾಡಿ ಸರ್ ನೀವೇ ಬರೀಬೇಕು ಅಂದೆ. ಅವ್ರು ಏನೂ ಮಾತಾಡಲಿಲ್ಲ, ಸೀದಾ ಬರೆದ್ರಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿ ಬರೆದಿದ್ದೀರಾ. ಆಮೇಲೆ ಇದು ಬರೀ ಎಲ್ಲರೂ ಒಬ್ಬರೊಬ್ಬರು ಹೊಗಳ್ತಾ ಇದ್ದಾರೆ, ನಾನು ಹಂಗೇನು ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಟೈಮ್ ಇಲ್ಲ, ಅಣ್ಣಂಗೆ ಬೇಗ ಕಳ್ಸ್ಕೊಡ್ಬೇಕು ಅಂತ ಹೇಳಿದರು. ಹಾಗಾಗಿ 2 ನಿಮಿಷದ ನನ್ನ ಮಾತು ಮುಗಿಸ್ಬಿಡ್ತೀನಿ. ಮತ್ತು ವೇಲು ಸರ್, ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ, ಸರ್ ನಮ್ಮ ಸಿನಿಮಾ ಹಾಡುಗಳು ನಿಮಗೆ, ನೀವು ದುಡ್ಡು ಕೊಟ್ಟರು ಕೊಡದೇ ಇದ್ರು ಅಂತ. ಪಾಪ ಅವ್ರು ಕೊಟ್ಟರು, ಅದವ್ರ ಒಳ್ಳೆತನ. ಖಂಡಿತವಾಗ್ಲೂ ಹೇಳ್ತೀನಿ ಸರ್, ಕೊಡದೇ ಇದ್ರು ನಿಮಗೇನೆ, ಅದು ಬೇರೆ ಯಾರಿಗೂ ನಾನು ಕೊಡೋಕ್ಕೆ ಖಂಡಿತವಾಗ್ಲೂ ರೆಡಿ ಇರಲೇ ಇಲ್ಲ. ಅದು ನಿಮ್ಗೆ ನೇರವಾಗಿ ಹೇಳಿದ್ದೆ, ನೀವು ಅದಕ್ಕೆ ತುಂಬ ಸಂತೋಷವಾಗಿ ಒಪ್ಕೊಂಡು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದೀರ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ವೀರಕಪುತ್ರ ಶ್ರೀನಿವಾಸ್ ಅವರು ನನ್ನ ಆತ್ಮೀಯ ಗೆಳೆಯ, ಈಗ ನನ್ನನ್ನು ಕವಿ ಮಾಡೋಕೆ ಹೊರಟಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಂದೊಂದು ಪುಸ್ತಕ ಹೊರಗಡೆ ಬರುತ್ತೆ, ಕವನ ಸಂಕಲನಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ನನ್ನ ಪ್ರೀತಿಯ ಗೆಳೆಯ ಗೌತಮ್, ಕಾನಿಷ್ಕ ಹೋಟೆಲ್ ಮಾಲೀಕ, ನನಗೆ ತುಂಬ ಆತ್ಮೀಯ. ಈ ಸಿನಿಮಾಕ್ಕೆ ಎಲ್ಲ ಥರದ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಗೌತಮ್, ಥ್ಯಾಂಕ್ ಯು ವೆರಿ ಮಚ್. ಈಗ ಸಿನಿಮಾ ವಿಷಯಕ್ಕೆ ಬರ್ತೀನಿ. ಎಲ್ಲ ಪತ್ರಕರ್ತ ಮಿತ್ರರಿಗೂ ನಮಸ್ಕಾರಗಳು. ಜೊತೆಗೆ ನಾನು ಸುಮ್ಮನೆ ಒಂದು ಮೆಸೇಜ್ ಹಾಕಿದ್ದಕ್ಕೆ, ಗ್ರೂಪ್ಗಳಲ್ಲಿ ಮೆಸೇಜ್ ಹಾಕಿದ್ದಕ್ಕೆ ತುಂಬ ಜನ ನನ್ನ ಸ್ನೇಹಿತರು ಬಂದಿದ್ದಾರೆ. ಕನ್ನಡ ಸತ್ತ ರಂಗಣ್ಣ ಬಂದಿದ್ದಾರೆ, ರವಿಶಂಕರ್ ಸರ್ ಬಂದಿದ್ದಾರೆ, ನಮ್ಮ ರೋಟರಿ ಕ್ಲಬ್ಬಿಂದ ಸುಮಾರು ಜನ ಪ್ರೆಸಿಡೆಂಟ್ಸ್ಗಳು ಬಂದಿದ್ದಾರೆ, ಸೆಕ್ರೆಟರಿಗಳು ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ನಾನು ಅತ್ಯಂತ ಪ್ರೀತಿಯಿಂದ ನಮಸ್ಕಾರಗಳನ್ನ ಹೇಳ್ತೀನಿ. ಈ ಸಿನಿಮಾ ಏನೋ ದುಡ್ಡು ಮಾಡಬೇಕು ಅಂತ ಮಾಡಿದ ಸಿನಿಮಾ ಏನಲ್ಲ, ಹಂಗಂತ ದುಡ್ಡು ಬೇಡ ಅಂತ ಹೇಳ್ತಿಲ್ಲ. ಅಟ್ ದ ಸೇಮ್ ಟೈಮ್ ಈ ಸಿನಿಮಾ ಯಾರನ್ನೋ ಸ್ಟಾರ್ ಮಾಡೋಕ್ಕೆ ಹೊರಟಿರೋ ಸಿನಿಮಾನೂ ಅಲ್ಲ. ನಾನು ಯಾವತ್ತೂ ಒಂದು ಪುಸ್ತಕ ಓದಿದರೆ ಆ ಪುಸ್ತಕದಲ್ಲಿ ಏನಾದರೂ ಒಂದು ಸಂದೇಶ ಇರಬೇಕು, ಅಟ್ಲೀಸ್ಟ್ ಓದಿದ ಕೆಲವ್ರ ಮನಸ್ಸಿಗೆ ಮುಟ್ಟಬೇಕು ಅಂತ ಭಾವಿಸೋದು. ಅದೇ ಥರ ಈ ಸಿನಿಮಾನೂ ಕೂಡ, ಈ ಸಿನಿಮಾ ನೋಡಿದವರಿಗೆ ಮನರಂಜನೆಯ ಜೊತೆಗೆ ಮನೆಗೆ ತಗೊಂಡೋಗೋದಕ್ಕೆ ಸಂದೇಶ ಅನ್ನೋದಕ್ಕಿಂತ ಯಾವುದಾದ್ರೂ ಒಂದು ಅಂಶ ಇರಲೇಬೇಕು ಅಂತ ತುಂಬ ಯೋಚನೆ ಮಾಡಿ ಈ ಕಥೆನ ಒಪ್ಕೊಂಡು, ನಾನು ಆ್ಯಕ್ಚುಲಿ ನನ್ನ ಈ ವಯಸ್ಸಲ್ಲಿ ನಾನು ಸಿನಿಮಾಗೆ ಹೀರೋ ಆಗಬೇಕು ಅಂತ ಖಂಡಿತವಾಗ್ಲೂ ಆಸೆ ಇರಲಿಲ್ಲ. ಬಟ್ ಸಿನಿಮಾ ಕತೆ ಅದನ್ನು ಖಂಡಿತವಾಗಿ ಹಣ ಇಲ್ಲಿ ಬರಿಬೇಡಿ. ಏನು ವಯಸ್ಸಾಗಿ ಹೋಗಿದ್ಯಾ? ಇಂಡೈರೆಕ್ಟ್ ನನಗೆ ಹೇಳ್ತಾ ಇದ್ದೀರಾ? ನಾನು ಇನ್ನೂ ಹೀರೋ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೇನೆ, ಇವರಾಗಲೇ ನಾನೆಲ್ಲ ಅಂದರೆ. ಥ್ಯಾಂಕ್ ಯು ಅಣ್ಣ. ಕತೆಗೆ ಪೂರಕವಾಗಿತ್ತು, ಆ ಪಾತ್ರಕ್ಕೆ ನಾನು ಸೂಟ್ ಆಗ್ತೀನಿ ಅಂತ ನನಗೂ ಅನ್ನಿಸ್ತು, ನಿರ್ದೇಶಕರಿಗೆ ಅನ್ನಿಸ್ತು, ನಮ್ಮ ಕತೆಗಾರರಿಗೆ ಅನ್ನಿಸ್ತು. ಇನ್ನೇನು ನಾನು ಏನು ಬೇಡ ಅನ್ಬೇಕು, ಆಯಿತು ಅಂತ ಒಪ್ಕೊಂಡೆ. ಫಸ್ಟು ಹಾಡಿರಲಿಲ್ಲ, ಹಾಡು ಹಾಕಿದ್ರು, ಆಮೇಲೆ ಡ್ಯಾನ್ಸು ಮಾಡಿಸ್ಬಿಟ್ರು. ಇರಲಿ, ಎಲ್ಲ ಇದೆ, ನೋಡೋಣ ಹೆಂಗಾಗುತ್ತೆ ಅಂತ. ಬಟ್ ಒಂದು ಭರವಸೆ ಅಂತೂ ನನಗಿದೆ, ನಮ್ಮ ಸಿನಿಮಾಗೆ ಬಂದವರಿಗೆ ಬೇಜಾರಾಗಲ್ಲ, ಸಿನಿಮಾ ಮುಗಿಸ್ಕೊಂಡು ಹೋಗುವಾಗ ನಮ್ಗೆ ಯಾರಿಗೂ ಬೈಯಲ್ಲ, ಇಷ್ಟು ಗ್ಯಾರಂಟಿ ಖಂಡಿತವಾಗ್ಲೂ ನನಗಿದೆ. ಆಮೇಲೆ ಸಿನಿಮಾಗೆ ಪರಿಸ್ಥಿತಿ ಹೆಂಗೆಂಗೋ ಇದೆ, ಅದು ಇದು ಏನೇನೋ ಹೇಳ್ತಾರೆ. ಸತ್ಯವಾಗ್ಲೂ ಹೇಳ್ತೀನಿ, ಅದೆಲ್ಲ ತಾತ್ಕಾಲಿಕ. ಕನ್ನಡ ಚಿತ್ರರಂಗ ಮತ್ತೆ ಉತ್ತುಂಗಕ್ಕೆ ಬರುತ್ತೆ, ಕನ್ನಡ ಸಿನಿಮಾಗಳು ಮತ್ತೆ ಗೆಲ್ತವೆ, ಕನ್ನಡ ಪ್ರೇಕ್ಷಕರು ಮತ್ತೆ ಥಿಯೇಟ್ರಿಗೆ ಬಂದೇ ಬರ್ತಾರೆ. ಇದ್ರ ಬಗ್ಗೆ ದೃಢವಾದ ನಂಬಿಕೆ ನನಗಿದೆ. ಅದು ನಮ್ಮ ಸಿನಿಮಾದಿಂದನೇ ಶುರುವಾದರೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಆಮೇಲೆ ಒಂದು ಸಿನಿಮಾ ರಿಲೀಸ್ ಆಗಿದೆ ಅಂತ ಗೊತ್ತಾಗಬೇಕು ಅಂದರೆ ಅದಕ್ಕೆ ಮಾಧ್ಯಮ ಮಿತ್ರರು ಸಹಕಾರ ಕೊಡಲೇಬೇಕು. ಅವರಿಂದನೇ, ಒಳ್ಳೇದಿರಲಿ ಕೆಟ್ಟದಿರಲಿ ಗೊತ್ತಾಗೋದು ಮಾಧ್ಯಮದಿಂದನೇ. ನಮ್ಮ ಸಿನಿಮಾ ಈ ಥರ ಒಂದು ಬರ್ತಾ ಇದೆ ಅಂತ ನಮ್ಮ ಸಿನಿಮಾ ಮಾಧ್ಯಮದ ಪತ್ರಕರ್ತರು, ಎಲ್ಲ ಮಾಧ್ಯಮ ಮಿತ್ರರು ಎಷ್ಟು ಜನಕ್ಕೆ ತಲುಪಿಸೋ ಪ್ರಯತ್ನ ಮಾಡ್ತಿರೋ ಅಷ್ಟು ಜನ ಸಿನಿಮಾಗೆ ಬರ್ತಾರೆ. ಅದ್ರ ಶ್ರೇಯ ನಿಮಗೆ ಖಂಡಿತವಾಗ್ಲೂ ಸಲ್ಲುತ್ತೆ. ದಯವಿಟ್ಟು ಆ ಕೆಲಸ ಮಾಡಿ ಅಂತ ಅತ್ಯಂತ ಪ್ರೀತಿಯಿಂದ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಬಂದಿರೋ ಎಲ್ಲರೂ ನಮ್ಮ ಸಿನಿಮಾ ಬಗ್ಗೆ ನಿಮ್ಗೆ ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ 4 ಒಳ್ಳೆ ಮಾತಾಡಿದರೆ ವಿಕಾಸ ಪರ್ವ ನಿಜವಾಗ್ಲೂ ಗೆಲ್ಲುತ್ತೆ ಅನ್ನೋ ಭರವಸೆ ನನಗಿದೆ. ಮತ್ತೊಮ್ಮೆ ಜಾಸ್ತಿ ಯಾರ ಬಗ್ಗೆನೂ ಮಾತಾಡದೆ ನಮ್ಮ ಇಡೀ ತಂಡದಲ್ಲಿ ಒಬ್ಬೊಬ್ಬರ ಹೆಸರು ತಗೋತಾ ಹೋದ್ರೆ ಲೇಟ್ ಆಗುತ್ತೆ. ಅಣ್ಣ ಬೈತಿದ್ದೆ ನಂಗೆ ಇಲ್ಲಿ ಪಕ್ಕದಲ್ಲಿ. ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಮೊದಲನೇ ಕತೆ ಬರೆಯೋಕ್ಕೆ ಶುರು ಮಾಡೋದ್ರಿಂದ ಎಲ್ಲ ತಾಂತ್ರಿಕ ವರ್ಗ ಮತ್ತೆ ನಮಗೆ ಊಟ ಹಾಕಿದವರಿಂದ ಹಿಡಿದು ಈ ಸಿನಿಮಾಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸ ಮಾಡಿರೋ ಎಲ್ಲರ ಪಾದಾರವಿಂದಗಳಿಗೆ ನಾನು ನಮಸ್ಕಾರ ಮಾಡ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ ಸರ್. ಸಿನಿಮಾ ಆದಷ್ಟು ಬೇಗ, ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ, ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ ಸರ್. ಸಿನಿಮಾ ಸಂಪೂರ್ಣ ರೆಡಿ ಇದೆ ಸರ್, ಎಲ್ಲ ಆಗಿದೆ.
ಬೇರೆ